ಮಾಲಿಕೆ 2 ಪುಸ್ತಕ ಪರಿಚಯ 52 ತಿಂಗಳ ವಿಶೇಷ ವೈಜ್ಞಾನಿಕ ಕಾದಂಬರಿ. ಪುಸ್ತಕದ ಹೆಸರು ರಹಸ್ಯಾಯನ. ಲೇಖಕರು CS ನಾಗೇಶ್ ಕುಮಾರ್. ಅಭಿಪ್ರಾಯ ಸುಜೀತ್ ಕಾಮತ್. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ಬಹಳ ಹಿಂದೆ ಮಯೂರ ಕಸ್ತೂರಿಯಲ್ಲಿ ಬರುತ್ತಿದ್ದ ವೈಜ್ಞಾನಿಕ ಕಥೆಗಳನ್ನು ಓದಿದ ನೆನಪಿದೆ. ಮನು ಅವರ ಮಹಿಷೋಧ ಮತ್ತು ಸುದರ್ಶನಯಾನ, ಸುಯೋಧನ ಕುಬ್ಜ ದ್ವಿತೀಯ ಗಗನಕ್ಕೆ ಹಾರಿದ ಪ್ರೊಫೆಸರ್ ಗೋಪಿನಾಥ್, ಕಸ್ತೂರಿ ಪತ್ರಿಕೆಯಲ್ಲಿ ಬಂದ ಸುಸುಳಿಯ ದೈತ್ಯ ಮರ್ಕಟ, ಮಯೂರ ಪತ್ರಿಕೆಯಲ್ಲಿ ಬಂದ ಸಂಜಯ ಹಾವನೂರ್ ಅವರ ವಜ್ರಗಳು, ವನಕೊಬ್ರಿ ಮತ್ತು E=mc² ಇತ್ಯಾದಿ. ನಾಗೇಶ್ ಕುಮಾರ್ ಅವರ 6 ಕಥೆಗಳನ್ನು ಓದಿದಾಗ ಅದೇ ರೀತಿಯ ರೋಮಾಂಚನ ಉಂಟಾಯಿತು. ಬಹಳ ಕಾಲದ ಬಳಿಕ ಉತ್ತಮ ವೈಜ್ಞಾನಿಕ ಮತ್ತು ಪುರಾಣದ ಮೇಲೆ ಆಧಾರಿತ ಕಥೆಗಳನ್ನು ಓದಲಿಕ್ಕೆ ದೊರೆತವು. ವಿನಾಶಕಾಲೆ ಮತ್ತು ಆಕಾಶದಾಗೆ ಯಾರೋ ಮಾಯಗಾರನು ಭೂಮಿಗೆ ಬೇರೆ ಲೋಕದ ಜೀವಿಗಳ ಆಗಮನದ ಕುರಿತು ಹೇಳುತ್ತವೆ. ಮೊದಲನೇ ಕಥೆಯಲ್ಲಿ ವಿಜ್ಞಾನಿ ಗಿರಿಧರ್ ಬಾಳಿಗ ಅವರಿಗೆ ಜಗತ್ತಿನ ನಾಶದ ಕುರಿತು ಎಚ್ಚರಿಕೆ ನೀಡಿದರೆ, ಎರಡನೇ ಕಥೆಯಲ್ಲಿ ಮಂಗಳೂರಿನ ಗಗನ್ ಮತ್ತು ಭಾನುಮತಿ ದಂಪತಿಗಳನ್ನು ವಿಚಿತ್ರ ಪ್ರಯೋಗಕ್ಕೆ ಕರೆದೊಯ್ಯುತ್ತವೆ. ಡಿಸ್ಟೋಪಿಯಾ ಕಥೆಯಲ್ಲಿ 2619ನೇ ಇಸವಿಯಲ್ಲಿ ಸುಮಾರು 500 ವರ್ಷಗಳ ಕಾಲ ಕ್ರಯೋಜೆನಿಕ್ ನಿದ್ದೆಯಲ್ಲಿ ಇದ್ದ ಉಜ್ವಲ್ ಎಂಬ 30ರ ಯುವಕ ಮತ್ತು ಶೀತಲ್ ಎಂಬ 25ರ ಯುವತಿ ನಿದ್ದೆಯಿಂದ ಎದ್ದಾಗ ಪ್ರಪಂಚ ಅಣುಯುದ್ಧದಿಂದ ನಾಶವಾಗಿ ಹೋಗಿರುವುದನ್ನು ಕಾಣುತ್ತಾರೆ. ಲೆಮೂರಿಯಾ ಮತ್ತು ಮೈನಾಕ ಕಥೆಯಲ್ಲಿ ಪುರಾಣ ಹಾಗೂ ಇತಿಹಾಸ ಪೂರ್ವದ ನಿಧಿ ಮತ್ತು ಚಿನ್ನದ ಬೆನ್ನಟ್ಟಿ ಹೋಗುವ ಕಥೆಯಿದೆ. ಎರಡರಲ್ಲೂ ಮೇಜರ್ ಅವಿನಾಶ್ ನಾಯಕ್ ತನ್ನ ಸಾಹಸದಿಂದ ಸಂಪತ್ತು ಪಾತಕಿಗಳ ಕೈ ಸೇರದಂತೆ ಕಾಪಾಡುತ್ತಾನೆ. ಇನ್ನು ನಡುಗಡಲಿನ ಹಡಗು ಕಥೆಯಲ್ಲಿ ಸಾಹಸಿ ಕ್ಯಾಪ್ಟನ್ ಅರ್ಜುನ್ ದೇಶಪಾಂಡೆ ತನ್ನ ಚಾಣಾಕ್ಷ ನಡೆಯಿಂದ ಅಂತಾರಾಷ್ಟ್ರೀಯ ಕಳ್ಳ ಸಾಗಾಣಿಕೆ ಜಾಲ ಭೇದಿಸುವ ಕಥೆಯಿದೆ. ಹೀಗೆ ಪ್ರತಿಯೊಂದು ಕಥೆಯಲ್ಲೂ ವಿಭಿನ್ನ ರೋಮಾಂಚನ. ಬಹಳ ಕಾಲದ ಬಳಿಕ ಉತ್ತಮ ಕಥೆಗಳನ್ನು ಓದಿದೆ. ನಾನು ಕಾದಂಬರಿ ಪ್ರಿಯ. ಸಣ್ಣ ಕಥೆ ಅಷ್ಟು ಓದುವುದಿಲ್ಲ, ಆದರೆ ಇವು ನನ್ನನ್ನು ಸೆಳೆದವು. ಈ ಸಂಕಲನದೊಂದಿಗೆ ನೀವು ಕೂಡ ವೈಜ್ಞಾನಿಕ ರೋಮಾಂಚನದ ಸಮಯವನ್ನು ಕಳೆದು ಆನಂದಿಸಿ. ಧನ್ಯವಾದಗಳು.